ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ. ದೇವಾಂಗ ಸಂಘ ಶ್ರೀ ಬನಶಂಕರಿ ಮಹಿಳಾ ಸಂಘದ ವತಿಯಿಂದ ಪೇಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕಮಗಳೂರಿನಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ಬನದ ಹುಣ್ಣಿಮೆಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಬನಶಂಕರಿ ಅಮ್ಮನವರಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯ, ಹೋಮ ಹವನಗಳು ಜರುಗಿದವು. ಗಜಮುಖ ಜನನಿ ವೀರ ಗಂಭೀರಳೆ ಗಾಯತ್ರಿ ದೇವಿ ಬಾರಮ್ಮ, ಗಜಮುಖ ಜನನಿ ಧೀರ ಗಂಭೀರಳೆ ಗಾಯತ್ರಿ ದೇವಿ ಬಾರಮ್ಮ, ಅಂಬಾ ಭವಾನಿ ತುಳಸಿ ಭವಾನಿ ತುಳಸಿ ಭವಾನಿ ಬಾರಮ್ಮ, ಅಮ್ಮ ಬಾರಮ್ಮ ಬನಶಂಕರಿ ಬಾರಮ್ಮ, ಶಂಕರ ಸಾವಿತೆ ಶ್ರೀಚಕ್ರ ಪೂಜಿತೆ ಶಾರದ ದೇವಿಯೇ ಬಾರಮ್ಮ, ಶಂಕರ ಸಾಪಿತೆ ಶ್ರೀಚಕ್ರ ಪೂಜಿತೆ ಶಾರದ ದೇವಿಯೇ ಬಾರಮ್ಮ, ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಭಾರತಿ ದೇವಿಯೇ. ದೇವಾಂಗ ಸಂಘದ ಅಧ್ಯಕ್ಷರಾದ ಭಗವತಿ ಹರೀಶ್ ಅವರು ಮಾತನಾಡಿ, ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ, ಹೋಮ ಹವನಗಳು ಜರುಗಿದವು ಎಂದು ಹೇಳಿದರು. ದೇವಾಂಗ ಚಿಕ್ಕಮಗಳೂರು ದೇವಾಂಗ ಸಂಘ ಹಾಗೂ ಶ್ರೀ ಬನಶಂಕರಿ ಮಹಿಳಾ ಸಂಘದಿಂದ ಸುಮಾರು 10ನೇ ವರ್ಷದ ಶ್ರೀ ಬನದ ಹುಣ್ಣಿಮೆ ಉತ್ಸವ ಚಿಕ್ಕಮಗಳೂರು ನಗರ ನಡೀತಾ ಇದೆ. ಇದು ಪ್ರತಿ ವರ್ಷ ದೇವಾಂಗ ಸಂಘದ ಕುಲದೇವತೆಯಾದ ಬನಶಂಕರಿ ಬಾದಾಮಿಯಲ್ಲಿ ತುಂಬ ಅದ್ದೂರಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದ್ದೂರಿ ನಡೆಯುತ್ತೆ. ಅದೇ ರೀತಿ ಬನಶಂಕರಿ ಬಾದಾಮಿಯಲ್ಲಿ ಯಾವ ಥರ ಉತ್ಸವ ನಡೆಯುತ್ತೆ ಅದೇ ರೀತಿ ಚಿಕ್ಕಮಗಳೂರು ನಗರದಲ್ಲಿ ಉತ್ಸವವನ್ನು ನಮ್ಮ ಸಂಘದ ಪದಾಧಿಕಾರಿಗಳ ಸಹಕಾರದಿಂದ ಹಾಗೂ ಭಕ್ತರ ಸಹಕಾರದಿಂದ ನಡೆಸಿಕೊಡ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ದೇವಾಂಗ ಸಂಘ ಚಿಕ್ಕಮಗಳೂರು ಮತ್ತು ಬನಶಂಕರಿ ಮಹಿಳಾ ಮಂಡಳಿ ಚಿಕ್ಕಮಗಳೂರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಬನದ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ದೇವಿಗೆ ಅಭಿಷೇಕ ಮಾಡಿರುತ್ತೆ. ಈಗ ಬನದ ಹುಣ್ಣಿಮೆ ಹೋಮ ನಡೀತಾ ಇರುತ್ತೆ. ಹೋಮದ ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಸಂಜೆ ದೇವಿಯ ಮೆರವಣಿಗೆಯನ್ನು ರಾಜಬೀದಿಗಳಲ್ಲಿ ಹಲವಾರು ಮೇಳಗಳೊಂದಿಗೆ, ಚಟ್ಟಿ ಮೇಳ, ವೀರಗಾಸೆ ಹಾಗೂ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಮಾಡಿ ಸಂಜೆ ಮತ್ತೆ ಭಕ್ತಾದಿಗಳಿಗೆ ಅನ್ನದಾನ ಇರುತ್ತೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾಲ್ಗೊಳ್ತಾ ಇರ್ತಾರೆ. ಪ್ರತಿ ವರ್ಷವೂ ಸಹ ಬನದ ಹುಣ್ಣಿಮೆಯ ದಿವಸ ಬನಶಂಕರಿ ಅಮ್ಮನವರ ವಿಗ್ರಹ ದೇವರು ಇಲ್ಲಿ ಇರುವುದರಿಂದ ಬನದ ಹುಣ್ಣಿಮೆ ಪ್ರಯುಕ್ತವಾಗಿ ಬನದ ಮೂಲಮಂತ್ರದ ಹೋಮ ಬನದ ಹುಣ್ಣಿಮೆ ಪ್ರಯುಕ್ತವಾಗಿ ಹಾಗೂ ಅದೇ ರೀತಿಯಾಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಹಾಗೂ ಸಂಜೆ ಬನಶಂಕರಿಯ ಉತ್ಸವವನ್ನು ಮಾಡ್ತಾರೆ. ಇದೆಲ್ಲ ಮಾಡುವಂಥದ್ದು ದೇವಾಂಗ ಸಂಘದವರಿಂದ ನಡೆಸ್ಕೊಂಡು ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಟಿ ತ್ಯಾಗರಾಜ್ ಹಾಗೂ ಭಕ್ತಾದಿಗಳು ಭಾಗಿಯಾಗಿದ್ದರು.